ಸೊ ನಿಮ್ಮ ಹತ್ರ ಮೆಮೊರಿ ಕಾರ್ಡ್ ಇರೋದನ್ನು ಫಾರ್ಮೇಟ್ ಮಾಡಬೇಕು ಅಂತಂದರೆ ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ. ಅದರಲ್ಲೂ ಕೂಡ ನೀವೇನಾದರೂ iMac ಯೂಸ್ ಮಾಡ್ತಾಯಿದ್ದೀರಾ ಅಥವಾ ಮ್ಯಾಕ್ ಬುಕ್ ಏನಾದರೂ ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ಸೊ ನೀವು ಈ ಒಂದು SD ಕಾರ್ಡ್ನ ಇಟ್ಕೊಂಡು ಯಾವ ಥರ ನೀವು ಫಾರ್ಮೇಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಕಾರ್ಡ್ ಏನಿದೆ ಸೊ ಇದನ್ನು ನೀವು ನಿಮ್ಮ ಒಂದು ಸಿಸ್ಟಮ್ಗೆ ಹಾಕೊಳ್ಳಿ ಆಯಿತಾ. ಮ್ಯಾಕ್ ಬುಕ್ ಯೂಸ್ ಮಾಡ್ತಾ ಇರೋರು ಮ್ಯಾಕ್ ಬುಕ್ ಹಾಕೊಳ್ಳಿ. ಸೊ ನಾನು iMacಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು, ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ಬನ್ನಿ ಇವಾಗ ನಾನು ನನ್ನ ಒಂದು iMacಗೆ ನಾನು ಈ ಒಂದು SD ಕಾರ್ಡ್ನ ನಾನು ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ SD ಕಾರ್ಡ್ನ ನಾನು ಇವಾಗ ಹಾಕಿದ್ದೀನಿ. ಸೊ ಇವಾಗ ನನಗಿಲ್ಲಿ ತೋರಿಸುತ್ತೆ SD ಕಾರ್ಡ್ ಹಾಕಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು SD ಕಾರ್ಡ್ ಇಲ್ಲಿ ಬಂದಿದೆ ಆಯಿತಾ. ಸೊ ಇಲ್ಲಿ ತೋರಿಸ್ತಾ ಇದೆ. ಸೊ ಫಸ್ಟು ನೀವು ನಿಮ್ಮ ಒಂದು ಮೆಮೊರಿ ಕಾರ್ಡ್ನ ನೀವು ಡಿಲೀಟ್ ಮಾಡಬೇಕು ಅಂದರೆ ಫಾರ್ಮೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಒಂದು ಸರ್ಚ್ ಬಾಕ್ಸ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವಿಲ್ಲಿ ಡಿಸ್ಕ್ ಯೂಟಿಲಿಟಿ ಅಂತ ಹಾಕ್ಬೇಕಾಯ್ತಾ. ಸೊ ಡಿಸ್ಕ್ ಯೂಟಿಲಿಟಿ ಅಂತ ಸೊ ಜಸ್ಟ್ DISK ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ ನಿಮಗೆ ಡಿಸ್ಕ್ ಯೂಟಿಲಿಟಿ ಅಂತ ಅಂದ್ಬಿಟ್ಟು. ಸೊ ಜಸ್ಟ್ ಇದ್ರ ಮೇಲೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಅದಾದ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಸೊ ನೀವಿಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನಿಮ್ಮ ಒಂದು ಮೆಮೊರಿ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಬೇಕು ಆಯಿತಾ. ಇಲ್ಲಿ ನಿಮಗೆ ನಿಮ್ಮ ಒಂದು ಸಿಸ್ಟಮ್ ಮೆಮೊರಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಒಂದು ಮೆಮೊರಿ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟರ್ನಲ್ ಅಂತ ಇದೆ ನೋಡಿ, ಇದು ನನ್ನ ಒಂದು ಮೆಮೊರಿ ಕಾರ್ಡು. ಸೊ ನೀವು ನೋಡ್ತಾ ಇದ್ದೀರಾ ಆಯಿತಾ. ಸೊ ಇದು ಬಂದು 128 GB. ಸೊ ಈಗ ಇದನ್ನು ನಾನು ಫಾರ್ಮೇಟ್ ಮಾಡಬೇಕು ಅಂತಂದರೆ ತುಂಬ ಸಿಂಪಲ್. ಇಲ್ಲಿ ಮೇಲ್ಗಡೆ ಎರೇಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಓಕೆ, ಈ ಎರೇಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮ್ಮ ಒಂದು ಕಾರ್ಡ್ ಹೆಸರು ತೋರಿಸುತ್ತೆ, ನೀವೇನು ಹೆಸರು ಇಟ್ಕೊಂಡಿದ್ದೀರಾ ಅದನ್ನು. ಅದಾದಮೇಲೆ ನಿಮ್ಗೆ ಇಲ್ಲಿ ಫಾರ್ಮೇಟ್ ಅಂತ ಬರುತ್ತೆ. ಆಲ್ಮೋಸ್ಟ್ ನೀವು ಈ ಎಕ್ಸ್ಫ್ಯಾಟ್ ಅನ್ನುವಂಥ ಒಂದು ಫಾರ್ಮೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಈ ಎಕ್ಸ್ಫ್ಯಾಟ್ ಅನ್ನುವಂಥ ಒಂದು ಫಾರ್ಮೇಟ್ನ ಸೆಲೆಕ್ಟ್ ಮಾಡಿಕೊಂಡು ಎರೇಸ್ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ನಿಮ್ಮ ಒಂದು ಕಾರ್ಡ್ ಏನಿದೆ ಸೊ ಅದು ಕಂಪ್ಲೀಟ್ಲಿ ಫಾರ್ಮೇಟ್ ಆಗುತ್ತೆ. ಸೊ ನೀವು ಇವಾಗ ನೋಡ್ಬೋದು ನನ್ನ ಒಂದು ಕಾರ್ಡ್ ಇವಾಗ ಫಾರ್ಮೇಟ್ ಆಗಿದೆ. ಸೊ ಎರೇಸ್ ಪ್ರೊಸೆಸ್ ಈಸ್ ಕಂಪ್ಲೀಟ್, ಕ್ಲಿಕ್ ಡನ್ ಟು ಕಂಟಿನ್ಯೂ ಅಂತ ಇದೆ. ಸೊ ನಾನು ಡನ್ ಕೊಡ್ತೀನಿ. ಡನ್ ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಫುಲ್ಲು ಖಾಲಿ ಆಯಿತು. 127 GB ಕೂಡ ಖಾಲಿ ಆಗಿದೆ ಇವಾಗ ನೀವು ನೋಡ್ಬೋದು. ಸೊ ಈ ಥರ ನೀವು ನಿಮ್ಮ ಒಂದು SD ಕಾರ್ಡ್ನ ನೀವು ಇದು ಮಾಡ್ಬೋದು ಆಯಿತಾ. ಸೊ ಫಾರ್ಮೇಟ್ ಮಾಡ್ಬೋದು. ಐ ಥಿಂಕ್ ಈ ಒಂದು ವಿಡಿಯೋ ಮುಖಾಂತರ ಕಾರ್ಡನ್ನು ಯಾವ ಥರ ನೀವು ಫಾರ್ಮೇಟ್ ಮಾಡೋದು ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಇರೋ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು.